ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ದ್ವಿತೀಯ PUCಯ 6ನೇ ಘಟಕವಾಗಿರುವಂಥ ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು. ಈ ನೂತನ ಪ್ರವೃತ್ತಿಗಳಲ್ಲಿ ಈಗಾಗಲೇ ಹಿಂದಿನ ಒಂದು ಅವಧಿಯಲ್ಲಿ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳನ್ನು, ಮೀನ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಮಿಕ್ಸ್ಡ್ ಗೌರ್ಮೆಂಟ್ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡಿದ್ದೇವೆ. ಇವತ್ತು ನೋಡುವಂಥ ವಿಷಯ ಅಂತಂದ್ರೆ ಸಮ್ಮಿಶ್ರ ಸರ್ಕಾರದ ಗುಣಗಳು, ಇಸ್ ದ ಮೆರಿಟ್ಸ್ ಆಫ್ ದ ಮಿಕ್ಸ್ಡ್ ಗೌರ್ಮೆಂಟ್ ಆರ್ ಕಂಬೈನ್ಡ್ ಗೌರ್ಮೆಂಟ್ ಅಂತ ಕರೀತಾರೆ. ಸಮ್ಮಿಶ್ರ ಸರ್ಕಾರ ಅನ್ನುವಂಥ ಅರ್ಥದ ಬಗ್ಗೆ ಇಲ್ಲಿ ನಾವು ನೋಡಿದ್ದೇವೆ. ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರೆಯದಿದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚಿನ ಪಕ್ಷಗಳು ಕೂಡಿಕೊಂಡು ಸರ್ಕಾರವನ್ನು ನಡೆಸುವುದೇ ಸಮ್ಮಿಶ್ರ ಸರ್ಕಾರ. ಅದರೊಂದಿಗೆ ಈ ಚುನಾವಣಾ ಮೈತ್ರಿಕೂಟದಲ್ಲಿ ಮತ್ತೆ 2 ಪ್ರಕಾರಗಳು, ಅವುಗಳನ್ನು ಕೂಡ ಇಲ್ಲಿ ನೋಡಿದ್ದೇವೆ. ಚುನಾವಣಾ ಪೂರ್ವ ಅಂದ್ರೆ ಚುನಾವಣೆ ಆಗೋಕ್ಕಿಂತ ಪೂರ್ವದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರವನ್ನು ನಡೆಸುವ ಉದ್ದೇಶದಿಂದ ಇಲ್ಲಿ ಒಟ್ಟುಗೂಡುವಂತ ಒಂದು ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ ಅಂದ್ರೆ ಚುನಾವಣಾ ಪೂರ್ವ ಮೈತ್ರಿಕೂಟ ಅಂತ ಕರೀತಾ ಇದ್ದೇವೆ. ಸಮೀಕ್ಷೆ ಆಧಾರದ ಮೇಲೆ ನಾನು ಹೇಳಿದೆ, ದಿಗ್ವಿಜಯ ನ್ಯೂಸ್ ಆಗಿರ್ಬೋದು, TV9 ನ್ಯೂಸ್ ಆಗಿರ್ಬೋದು, ಸುವರ್ಣ 24x7 ನ್ಯೂಸ್ ಆಗಿರ್ಬೋದು, ಯಾವುದೇ ನ್ಯೂಸ್ ಏನ್ ಹೇಳ್ತಾವ ಅಂದ್ರೆ ಈ ಒಂದು ಚುನಾವಣೆಯ ನಂತರ ಇಂಥ ಪಕ್ಷಗಳು ಅಧಿಕಾರಕ್ಕೆ ಬರ್ತಾವೆ ಅನ್ನೋದನ್ನ ಸಮೀಕ್ಷೆ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಇತರೆ ಪಕ್ಷದ ನಾಯಕರು ಕೂಡ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ಸಮಾವೇಶದಲ್ಲಿ ಭಾಗವಹಿಸ್ಕೊಂಡು ಏನಪ್ಪಾ ಅಂದ್ರೆ ಇಲ್ಲಿ ಮುಂದಿನ ಒಂದು ಚುನಾವಣೆಯ ಬಗ್ಗೆ ಹಾಗೂ ಅಧಿಕಾರದ ಬಗ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಸಮಾಲೋಚನೆಯಲ್ಲಿ ತೊಡಗ್ತಾ ಇದ್ದಾವೆ. ಇದು ಚುನಾವಣೋತ್ತರ ಅಂದ್ರೆ ಚುನಾವಣೆ ಆದ ನಂತರ, ಚುನಾವಣೆ ಮುಗಿದ ನಂತರ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರೆಯದಿದ್ದಾಗ, ಈಗಾಗಲೇ ಲೋಕಸಭಾ ಸ್ಥಾನಗಳು 545 ಇದ್ದಾವೆ. ಮ್ಯಾಜಿಕ್ ನಂಬರ್ ಎಷ್ಟಾಗಬೇಕಂದ್ರೆ ಸುಮಾರು ಏನಪ್ಪಾ ಅಂದ್ರೆ 250ಕ್ಕಿಂತ ಮೇಲ್ಪಟ್ಟು. ಅಂದ್ರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತ 2019 ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಏನಪ್ಪಾ ಅಂದ್ರೆ ಸುಮಾರು 360 ಬಹುಮತಗಳಿಗಿಂತ ಹೆಚ್ಚಿನ ಮತವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿದೆ. ಅಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಈ ಒಂದು ಬಿಜೆಪಿ ಮೈತ್ರಿಕೂಟದ NDA ಪಾರ್ಟಿಯಲ್ಲಿರುವಂತಹ ಕೆಲವೊಂದು ಪಕ್ಷಗಳು ಕೂಡ ಏನಪ್ಪಾ ಅಂದ್ರೆ ಇವತ್ತು ಮೋದಿ ಅವರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಇವತ್ತೇನಪ್ಪಾ ಅಂದ್ರೆ ಮತ್ತೆ ಮೋದಿ ಅವರು 2ನೇ ಬಾರಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಚುನಾವಣೋತ್ತರ ಮೈತ್ರಿಕೂಟ ಎಂದರೆ ಚುನಾವಣೆ ಆದ ನಂತರ ಪಕ್ಷಗಳಿಗೆ ಯಾವುದೇ ಸ್ಪಷ್ಟ ಬಹುಮತ ದೊರೆಯದಿದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚಿನ ಪಕ್ಷಗಳು ಕೂಡಿಕೊಂಡು ನಡೆಸುವಂತ ಸರ್ಕಾರವನ್ನ ನಾವು ಚುನಾವಣೋತ್ತರ ಮೈತ್ರಿಕೂಟ ಅಂತ ಕರೀತಾ ಇದ್ದೇವೆ. ಹಾಗೆ ಅದರ ಲಕ್ಷಣಗಳು ಕೂಡ ಇಲ್ಲಿ ನೋಡಿದ್ದೇವೆ. ಲಕ್ಷಣಗಳಲ್ಲಿ ಪ್ರಧಾನಿಯಲ್ಲಿ ಏನಪ್ಪಾ ಸ್ವತಂತ್ರವಾಗಿರುವಂತಹ ನಿರ್ಧಾರ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಪಕ್ಷಗಳು ಬಹಳಷ್ಟು ಇರೋದ್ರಿಂದ ಮೈತ್ರಿಕೂಟದಿಂದ ಹೊರಬರಲಿಕ್ಕೆ ಬರುವಂತ ಸಾಧ್ಯತೆ ಬಹಳಷ್ಟು ಇರ್ತಾವೆ. ಇಲ್ಲಿ ಪ್ರಧಾನಿ ಯಾವುದೇ ರೀತಿಯಾಗಿರುವಂತಹ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಲೇಬೇಕಾಗಿದೆ ಅನ್ನುವಂತ ಒಂದು ಲಕ್ಷಣಗಳಲ್ಲಿ ನೋಡಿದ್ದೇವೆ. ಇವತ್ತೇನಪ್ಪಾ ಅಂದ್ರೆ ಇಸ್ ದ ಮೆರಿಟ್ಸ್ ಆಫ್ ದ ಮಿಕ್ಸ್ಡ್ ಗೌರ್ಮೆಂಟ್, ಸಮ್ಮಿಶ್ರ ಸರ್ಕಾರದ ಗುಣಗಳು ಅನ್ನೋದನ್ನು ನೋಡಿದ್ದೇವೆ. ಮೊದಲನೇದಾಗಿ ಇಲ್ಲಿ ಹೇಳ್ತಾ ಇದೆ, ಚಿಕ್ಕ ಮತ್ತು ದೊಡ್ಡ ಪಕ್ಷಗಳು ಭಾಗಿಯಾಗುವುದರಿಂದ ಜನತೆಯನ್ನು ಪ್ರತಿನಿಧಿಸುತ್ತದೆ. ನೋಡ್ರಿ, ಚಿಕ್ಕ ಮತ್ತು ದೊಡ್ಡ ಪಕ್ಷಗಳು ಭಾಗಿಯಾಗುವುದರಿಂದ ಜನತೆಯ ಅಭಿಪ್ರಾಯವನ್ನ ಪ್ರತಿನಿಧಿಸುತ್ತವೆ. ಯಾವುದೇ ಸಮ್ಮಿಶ್ರ ಸರ್ಕಾರ ಇಸ್ ಎ ಸ್ಮಾಲ್ ಅಂಡ್ ಹ್ಯೂಜ್ ಪಾರ್ಟೀಸ್ ಸಿಸ್ಟಮ್ಸ್ ಇನ್ ಮಿಕ್ಸ್ಡ್ ಗವರ್ಮೆಂಟ್ ಟೇಕ್ ಬೈ ದ ಪಬ್ಲಿಕ್ ಒಪಿನಿಯನ್. ಚಿಕ್ಕ ಮತ್ತು ದೊಡ್ಡ ಪಕ್ಷಗಳು ಭಾಗಿಯಾಗುವುದರಿಂದ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದೆ. ಯಾವುದಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರ. ಇಲ್ಲಿ ದೊಡ್ಡ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಾಗಿರುವಂತ ಬಿಜೆಪಿ ಮತ್ತು ಕಾಂಗ್ರೆಸ್, ಪ್ರಾದೇಶಿಕ ಪಕ್ಷಗಳಾಗಿರುವಂತ TDP, RJD, JDU, SP, BSP, ಶಿವಸೇನಾ, ಸಾಕಷ್ಟು ಪಕ್ಷಗಳು ಇಲ್ಲಿ ಭಾಗಿಯಾಗುವುದರಿಂದ ಏನಪ್ಪಾ ಅಂದ್ರೆ ಸಾರ್ವಜನಿಕ ಅಭಿಪ್ರಾಯವನ್ನ, ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕ ಅಭಿಪ್ರಾಯವನ್ನು ಏನ್ ಮಾಡ್ತಾವ ಅಂದ್ರೆ ಇವು ಸಂಗ್ರಹಿಸ್ತದೆ. ಅದಕ್ಕೆ ಹೇಳ್ತಾರೆ ಜನತೆಯನ್ನು ಪ್ರತಿನಿಧಿಸ್ತಾ ಇದೆ. ಇವತ್ತಿನ ಮೋದಿಯವರು ಕೂಡ
ವಿಷಯವಾಣಿ ಆಗಿರ್ಬೋದು, ಯಾವುದೇ ಸುದ್ದಿ ಮಾಧ್ಯಮ ಆಗಿರ್ಬೋದು, ಆ ಸುದ್ದಿ ಮಾಧ್ಯಮಗಳ ಮೂಲಕವಾಗಿ ನೇರ ಸಂದರ್ಶನದಲ್ಲಿ ಕೂಡ ಏನಪ್ಪಾ ಅಂದ್ರೆ ಇವತ್ತಿನ ಪ್ರಧಾನಿಗಳು, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಭಾಗವಹಿಸಿಕೊಂಡು ಏನಪ್ಪಾ ಅಂದ್ರೆ ಪ್ರಜೆಗಳ ಸಮಸ್ಯೆಗಳನ್ನ ಆಲಿಸುವಂತ ವ್ಯವಸ್ಥೆಯನ್ನ ಇಲ್ಲಿ ನಾವು ನೋಡ್ತಿದ್ದೇವೆ. ಎಲ್ಲಿಪ್ಪಾ ಅಂದ್ರೆ ಅದು ಸಮ್ಮಿಶ್ರ ಸರ್ಕಾರದಲ್ಲಿ. ಆದ್ದರಿಂದ ಇದು ಜನತೆಯ ಇಚ್ಛೆಯನ್ನು ಪ್ರತಿನಿಧಿಸುವಂತ ವ್ಯವಸ್ಥೆನ ಯಾವ್ದು ಮಾಡ್ತಾ ಇದೆ ಅಂದ್ರೆ ಇವತ್ತು ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇದೆ. ಜನರ ಆಸೆ ಆಕಾಂಕ್ಷೆಗಳನ್ನ, ಸಮಸ್ಯೆಗಳನ್ನ ಆಲಿಸಿ ಕೇಳಿ ಅದಕ್ಕೆ ಪರಿಹಾರ ಕೊಡುವಂತ ಒಂದು ಕಾರ್ಯವನ್ನು ಇವತ್ತೇನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಯಾವುದರ ಮೂಲಕವಾಗಿ ಅಂದ್ರೆ ವಿಜಯವಾಣಿಯ ಫೋನಿನ ನೇರ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಸುದ್ದಿ ಮಾಧ್ಯಮದ ಮೂಲಕವಾಗಿ ಆಗಿರ್ಬೋದು, ಅಥವಾ ಆನ್ಲೈನ್ಗಳ ಮೂಲಕವಾಗಿ ಆಗಿರ್ಬೋದು, ವಿಡಿಯೋ ಕಾನ್ಫರೆನ್ಸ್ಗಳ ಮೂಲಕವಾಗಿ ಆಗಿರ್ಬೋದು, ಇಲ್ಲಿಪ್ಪ ಅಂದ್ರೆ ಪ್ರಜೆಗಳ ಸಮಸ್ಯೆಗಳನ್ನು ಆಲಿಸುವಂತ ವ್ಯವಸ್ಥೆ ಇಲ್ಲಿ ಕಂಡು ಬರ್ತಾ ಇದೆ. ಅದು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಕಂಡು ಬರ್ತಾ ಇದೆ. ಎರಡನೇದಾಗಿ ರಾಷ್ಟ್ರೀಯ ವಿವಾದಗಳಿಗೆ ಸಂಬಂಧಿಸಿದಂತ ಯೋಜನೆಗಳನ್ನ ರೂಪಿಸುವುದು. ರಾಷ್ಟ್ರೀಯ ವಿವಾದಗಳಿಗೆ, ರಾಷ್ಟ್ರ ಮಟ್ಟದಲ್ಲಿರುವಂತಹ ವಿವಾದಗಳನ್ನು ನೋಡಿದಾಗ ಇವತ್ತು ಕರ್ನಾಟಕ ಮತ್ತು ತಮಿಳುನಾಡು ಈ ರಾಜ್ಯಗಳ ನಡುವೆ ಇರುವಂತಹ ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದ, ದೆನ್ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ ಮೂರು ರಾಜ್ಯಗಳ ನಡುವೆ ಇರುವಂತಹ ಮಹದಾಯಿ ನದಿ ನೀರಿನ ಹಂಚಿಕೆ ಒಂದು ವಿವಾದ, ಭಾಷಾ ಸಮಸ್ಯೆ, ಗಡಿ ಸಮಸ್ಯೆ, ನೋಡ್ರಿ ಹಲವಾರು ಸಮಸ್ಯೆಗಳನ್ನ ಕೂಡ ಏನಪ್ಪಾ ಅಂದ್ರೆ ಎಲ್ಲ ಪಕ್ಷದ ಮುಖಂಡರು ಕೂಡ್ಕೊಂಡು ಏನ್ ಮಾಡ್ತಾರೆ, ಚರ್ಚೆ ಮಾಡಿ ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂತ ವ್ಯವಸ್ಥೆ ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ಮೋದಿಯವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ನೀರಿನ ಸಮಸ್ಯೆ ಆಗ್ಬರ್ತಿಕೊಂಡು ಇವತ್ತೇನಂದ್ರೆ ಗಂಗಾ ನದಿ ಒಂದು ಜೋಡಣೆ, ವಿವಿಧ ನದಿಗಳಿಗೆ ಗಂಗಾ ನದಿಯನ್ನು ಜೋಡಿಸೋದಾಗಿದ್ರೆ ಇವತ್ತು. ಅಷ್ಟೇ ಅಲ್ಲದೆ ಗಂಗಾ ನದಿಯನ್ನ ನೈರ್ಮಲೀಕರಣಗೊಳಿಸುವಂತ ವ್ಯವಸ್ಥೆ, ಗಂಗಾ ನದಿಯಲ್ಲಿರುವಂತಹ ವಿಷಕಾರಿಯಾಗಿರುವಂತಹ ಅನಿಲ ಮಿಶ್ರಣ ಆಗ್ತಾ ಇದೆ. ಆದ್ರೆ ಏನಪ್ಪಾ ಅಂದ್ರೆ ಗಂಗಾ ನದಿಯನ್ನ ಪರಿಶುದ್ಧಗೊಳಿಸುವಂತಹ ಯೋಜನೆ ಕೂಡ ಏನ್ರಿ ಇವತ್ತು ಸರ್ಕಾರ ಚಾಲನೆ ನೀಡ್ತಾ ಇದೆ. ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತ ವಿವಾದಗಳು ಏನಪ್ಪಾ ಅಂದ್ರೆ ಇದು ಬಗೆಹರಿಸ್ತಾ ಇದೆ. ಈಗ ನಿಮ್ಗೆಲ್ಲ ಗೊತ್ತಿರುವಂತೆ ಭಾರತ ಸರ್ಕಾರ ಜಾರಿ ತಂದಿರುವಂತ ಈ ಒಂದು ಕೃಷಿ ಮಸೂದೆಗೆ ತಿದ್ದುಪಡಿ ತಂದು ಇಲ್ಲಿ ರೈತರಿಗೆ ಆಗುವಂತ ಅನ್ಯಾಯವನ್ನು ಹೋಗಲಾಡಿಸಿ ರೈತರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತ ವ್ಯವಸ್ಥೆಯನ್ನು ಇವತ್ತಿನ ಮೋದಿಯವರ ಸರ್ಕಾರ ಮಾಡಿದ್ರೆ ಅದಕ್ಕೆ ಪ್ರತಿಕಾರವಾಗಿ ಏನಪ್ಪಾ ಅಂದ್ರೆ ಇವತ್ತು ರೈತರು ಕೂಡ ಏನಂದ್ರೆ ಮೊನ್ನೆ ದೆಹಲಿಯಲ್ಲಿ ರಾಜ್ಯದಲ್ಲಿ ಕೂಡ ಏನಪ್ಪಾ ಅಂದ್ರೆ ಬಂದ್ ಮಾಡೋದ್ರ ಮೂಲಕವಾಗಿ ಏನಂದ್ರೆ ಕೃಷಿ ಮಸೂದೆಯಲ್ಲಿ ಇನ್ನೂ ಕೆಲವೊಂದು ವಿಷಯಗಳನ್ನ ಏನ್ ಮಾಡಿದ್ರೆ ತೆಗೆದುಹಾಕ್ರಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಸರ್ಕಾರ ಗಮನವನ್ನು ಸೆಳೆಯಲಿಗೋಸ್ಕರವಾಗಿ ಏನಪ್ಪಾ ಅಂದ್ರೆ ಅದನ್ನ ಕೃಷಿ ಸಚಿವರಾಗಿರುವಂತಹ ಕೇಂದ್ರ ಕೃಷಿ ಸಚಿವರಾಗಿರುವಂತಹ ತೋಮರ್ ಇವರ ನೇತೃತ್ವದಲ್ಲಿ ಏನಪ್ಪಾ ಅಂದ್ರೆ ಸಭೆಯನ್ನು ಕರೆದ್ರು ಕೂಡ ಆ ಸಭೆಗೆ ಯಾವುದೇ ರೀತಿಯಾದಂತಹ ಬೆಂಬಲ ಸಿಗಲಿಲ್ಲ. ಅಷ್ಟೇ ಅಲ್ಲದೆ ಆ ಒಂದು ರೂಪದಲ್ಲಿ ಕೃಷಿ ಮಸೂದೆಗೆ ಸಂಬಂಧಪಟ್ಟಂಗೆ ನಿನ್ನೆ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಕೇಂದ್ರದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ JP ನಡ್ಡಾ ಅವರ ಒಂದು ಕಾರ್ಯ ಮೇಲೆ ಏನಪ್ಪಾ ಅಂದ್ರೆ ಅಲ್ಲಿ ಕೆಲವೊಂದು ಡಕಾಯಿತರು ಏನ್ ಮಾಡಿದಾರೆ ಅಂದ್ರೆ ಆ ಕಲ್ಲನ್ನು ಹೋಗಿದೆ ಏನಪ್ಪಾ ಅಂದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿರೋದೇ ಕಾರಣ ಅಂದ್ರೆ ಯಾವುದೇ ಯೋಜನೆಗಳು ಜಾರಿಗೆ ತಂದ್ರು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ವಿವಾದಾತ್ಮಕವಾಗಿ ಪರಿಗಣಿಸೋದ್ರ ಮೂಲಕವಾಗಿ ಏನಪ್ಪಾ ಅಂದ್ರೆ ರಾಜಕೀಯ ನಾಯಕರ ಮೇಲೆ ಕೆಲವೊಂದು ಈ ಒಂದು ಗುಂಪುಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಘರ್ಷಣೆಗಳು ಏನಪ್ಪಾ ಅಂದ್ರೆ ಇಲ್ಲಿ ಹೊಡೆಯುವಂತ ವ್ಯವಸ್ಥೆ ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ಯಾವುದೇ ಯೋಜನೆಗಳನ್ನ ಬಗೆಹರಿಸಬೇಕಾದ್ರೆ ಅವುಗಳನ್ನ ಮಾತುಕತೆಯ ಮೂಲಕವಾಗಿ ಸಂಧಾನದ ಮೂಲಕವಾಗಿ ಬಗೆಹರಿಸಬೇಕನ್ನೋದನ್ನ ಇವತ್ತೇನಪ್ಪಾ ಅಂದ್ರೆ ಮೋದಿಯವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ನಾವು ಅವಕಾಶ ಕೊಡದೆ ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ನಾವು ಈ ರೀತಿ ಗಲಭೆ, ದಂಗೆ, ಈ ದ್ವೇಷ ಅನ್ನುವಂಥದ್ರ ಮೂಲಕವಾಗಿ ಏನಪ್ಪಾ ಅಂದ್ರೆ ಅವುಗಳನ್ನ ಭಾರತ ಬಂದ್ ಮಾಡೋದ್ರ ಮೂಲಕವಾಗಿ, ರಾಜ್ಯವನ್ನು ಬಂದ್ ಮಾಡೋದ್ರ ಮೂಲಕವಾಗಿ ಸಾಕಷ್ಟು ಸಮಸ್ಯೆ ಉಂಟು ಮಾಡಿ ಏನಪ್ಪಾ ಅಂದ್ರೆ ಆ ಸಮಸ್ಯೆಗಳಿಗೆ ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಅದು ಕಡಿಮೆ ಆಗಿಲ್ಲ, ಮತ್ತೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಒಟ್ಟಿನಲ್ಲಿ ಯಾವುದೇ ವಿವಾದಗಳನ್ನು ಬಗೆಹರಿಸಬೇಕಾದ್ರೆ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಸಭೆಯನ್ನ ಕರೆದು ಅದಕ್ಕೆ ಪರಿಹಾರ ಕೊಡುವಂತ ವ್ಯವಸ್ಥೆಯನ್ನು ಮೋದಿಯವರು ಇವತ್ತು ಮಾಡಲೇಬೇಕಾಗಿದೆ. ಮೂರನೇದಾಗಿ ಆಡಳಿತದಲ್ಲಿರುವ ಸಮಸ್ಯೆಯನ್ನ ಸಮ್ಮಿಶ್ರ ಸರ್ಕಾರ ಬಗೆಹರಿಸುತ್ತದೆ. ಆಡಳಿತದಲ್ಲಿರುವಂತಹ ಸಮಸ್ಯೆ ನೋಡ್ರಿ, ಈಗಾಗಲೇ ಸಮಸ್ಯೆಗಳು ಬಹಳಷ್ಟು ಕ್ರಿಯೇಟ್ ಆಗ್ತಾ ಇದಾವೆ. ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಈಗ ನಡೆಯೋದು ಏನಪ್ಪಾ ಅಂದ್ರೆ ಈ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಕಮಿಟಿ APMC ಆಗಿರ್ಬೋದು, PKPS ಆಗಿರ್ಬೋದು, ಕೃಷಿ ಮಸೂದೆಗೆ ಸಂಬಂಧಪಟ್ಟಂತ ಯೋಜನೆ ಆಗಿರ್ಬೋದು. ಯಾಕಂದ್ರೆ ಅಲ್ಲಿ ಕೆಲವೊಂದು ಏನಪ್ಪಾ ಅಂದ್ರೆ ವಿವಾದಗಳನ್ನು ತೆಗೆದುಹಾಕಿದೆ. ಅದೇ ರೀತಿ ಭಾರತ ಸರ್ಕಾರ ಜಮ್ಮು ಕಾಶ್ಮೀರ ಅನ್ನುವಂತ ರಾಜ್ಯಕ್ಕೆ ಇರುವಂತಹ ವಿಶೇಷ ಸ್ಥಾನಮಾನವನ್ನು ತೆಗೆದಕ್ಕೆ ಆರ್ಟಿಕಲ್ 370 ಮತ್ತು ಆರ್ಟಿಕಲ್ 35 ತೆಗೆದುಹಾಕಿದ್ರು. ತೆಗೆದುಹಾಕಿದ ತಕ್ಷಣ ಅಲ್ಲಿ ಕೂಡ ಕೆಲವು ವಿವಾದಗಳು ಆರಂಭ ಆದವು. ಜಮ್ಮು ಕಾಶ್ಮೀರದಲ್ಲಿ ಅಲ್ಲೆಲ್ಲಿ ಏನ್ ಮಾಡ್ಲತ್ತರ ಅಂದ್ರೆ ಸೈನಿಕರ ಮೇಲೆ ಅಲ್ಲಿರುವಂತಹ ಜನ ಏನಪ್ಪಾ ಅಂದ್ರೆ ಕಲ್ಲು ಬಡಿಯೋದು ಮಾಡ್ಲಿಕ್ಕೆ ಆರಂಭ ಮಾಡಿದ ಕಾರಣ ಅಂದ್ರೆ ಅದಕ್ಕೆ ಇರುವಂತ ಸ್ಥಾನಮಾನವನ್ನು ತೆಗೆದುಹಾಕಿದ್ದಕ್ಕಾಗಿ ಇವತ್ತು ಈ ಕೃಷಿ ಮಸೂದೆಗೆ ತಿದ್ದುಪಡಿ ತರಣ ಇಲ್ಲಿ ಏನ್ ಮಾಡಿದ್ರೆ ಕರ್ನಾಟಕದ ಆಗಿರ್ಬೋದು ಅಥವಾ ದೇಶದಾದ್ಯಂತ ಎಲ್ಲ ರೈತರ ಏನಪ್ಪಾ ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಕೂಗಲಿಕ್ಕೆ ಆರಂಭ ಮಾಡಿದ್ರು.
ಅದೇ ಒಂದು ನಿಟ್ಟಿನಲ್ಲಿ ಮತ್ತೆ ಕರ್ನಾಟಕದಲ್ಲೂ ಕೂಡ ಏನಪ್ಪಾ ಅಂದ್ರೆ ಕರ್ನಾಟಕ ಬಂದ್, ಭಾರತ ಬಂದ್. ಯಾಕಂದ್ರೆ ಆಡಳಿತದಲ್ಲಿ ಒಂದು ಸಮಸ್ಯೆಯನ್ನ ಸಮ್ಮಿಶ್ರ ಸರ್ಕಾರ ಏನ್ ಮಾಡ್ತದ್ರೆ ಇದು ಪರಿಹರಿಸ್ತಾ ಇದೆ. ಆದ್ರೆ ಇವತ್ತೇನಪ್ಪಾ ಅಂದ್ರೆ ಅವುಗಳನ್ನ ಮಾತುಕತೆಯ ಮೂಲಕವಾಗಿ, ಸಂಧಾನದ ಮೂಲಕವಾಗಿ ಅವುಗಳನ್ನ ಬಗೆಹರಿಸಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಮೊನ್ನೆ ಹೇಳಿದಂತೆ ಕೃಷಿ ಸಚಿವರಾಗಿರುವಂತಹ ಕೇಂದ್ರದ ತೋಮರ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನ ಎಲ್ಲ ರೈತ ಮುಖಂಡರನ್ನ ಕರೆದು ಏನಪ್ಪಾ ಅಂದ್ರೆ ಸಭೆಯನ್ನ ಕೈಗೊಂಡ್ರು. ಆದ್ರೆ ಸಭೆಯ ಸಂಧಾನ ಏನಪ್ಪಾ ಅಂದ್ರೆ ವಿಫಲವಾಯಿತು. ಭಾರತ ದೇಶ ಜನರಿಂದ ಜನರಿಗಾಗಿ, ಜನರಿಗೋಸ್ಕರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತ ಸರ್ಕಾರ ಇರೋದ್ರಿಂದ ಇಲ್ಲೇನಪ್ಪಾ ಅಂದ್ರೆ ಪ್ರಜೆಗಳ ಸಮಸ್ಯೆಗಳನ್ನ ಆಲಿಸುವಂತ ಸರ್ಕಾರ ಇದೆ. ಪ್ರಧಾನಿಯವರು ಇವತ್ತೇನಪ್ಪಾ ಅಂದ್ರೆ ಸತತ ದೇಶದ ಅಭಿವೃದ್ಧಿಗಾಗಿ ಇವತ್ತು ಶ್ರಮಿಸ್ತಾ ಇದ್ದಾರೆ. ಅದೇ ಅಮೆರಿಕ ದೇಶವನ್ನು ತೆಗೆದುಕೊಂಡಾಗ ಅಮೆರಿಕ ದೇಶದಲ್ಲಿ ಚುನಾವಣೆಗಳು ಆಗಿ ಹೋಗಿದ್ದಾವೆ. ಚುನಾವಣೆಯಲ್ಲಿ ಜೋ ಬಿಡೆನ್ ಪಾರ್ಟಿ ಡೆಮೊಕ್ರಾಟಿಕ್ ಪಕ್ಷದ ಅಭ್ಯರ್ಥಿಯಾಗಿರುವಂತ ಜೋ ಬಿಡೆನ್ ಅಧಿಕಾರಕ್ಕೆ ಬಂದ ಕೂಡ ಇವತ್ತು ರಿಪಬ್ಲಿಕನ್ ಪಾರ್ಟಿ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಏನಪ್ಪಾ ಅಂದ್ರೆ ನಡೆದಿರುವಂತಹ ಚುನಾವಣೆಯಲ್ಲಿ ಮೋಸ ಆಗಿದೆ, ನಾನು ಇದನ್ನು ಒಪ್ಪಲ್ಲ ಅಂತ ತಿಳ್ಕೊಂಡ್ರಿ. ಇವತ್ತು ಅವರ ವಿರುದ್ಧ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ದ್ವೇಷವನ್ನು ಹೊಂದ್ತಾ ಇದ್ದಾರೆ. ಯಾರಂದ್ರೆ ಅಮೆರಿಕದ ಮಾಜಿ ಅಧ್ಯಕ್ಷರು ಮತ್ತು ಅಮೆರಿಕದ ಹಾಲಿ ಅಧ್ಯಕ್ಷರು ಏನಪ್ಪಾ ಅಂದ್ರೆ ಇವತ್ತು ಜಟಾಪಟಿ ನಡೆದಿದೆ. ಹೀಗಾಗಿ ರಾಷ್ಟ್ರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಪ್ರಜೆಗಳಿಂದ ನೇರವಾಗಿ ಒಬ್ಬ ಜನಪ್ರತಿನಿಧಿ ಆಯ್ಕೆ ಆಗ್ತಾನೆ. ಕಾರಣ ಅಂತಂದ್ರೆ ದೇಶದ ಅಭಿವೃದ್ಧಿಗಾಗಿ, ದೇಶ ಸಮಸ್ಯೆಗಳನ್ನ ಬಗೆಹರಿಸುವಂತ ವ್ಯವಸ್ಥೆಯನ್ನ ಇಲ್ಲಿ ಒಬ್ಬ ನಾಯಕ, ಒಬ್ಬ ರಾಷ್ಟ್ರ ನಾಯಕ ಇವತ್ತು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ಏನಾಗ್ತಾ ಇದ್ದಾರೆ, ಸಮ್ಮಿಶ್ರ ಸರ್ಕಾರ ಇಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವಂತ ವ್ಯವಸ್ಥೆಯನ್ನ ಆಲಿಸಿ ಅದಕ್ಕೆ ಪರಿಹಾರ ಕೊಡುವಂತ ಕಾರ್ಯವನ್ನು ನಮ್ಮ ಸರ್ಕಾರ ಇಲ್ಲಿ ಮಾಡ್ತಾ ಇದೆ. ನಂತರ ಜನರ ಆಸೆ ಆಕಾಂಕ್ಷೆಗಳನ್ನ ಅರಿತು ಉತ್ತಮ ಆಡಳಿತ ನಡೆಸುವುದು. ನೋಡ್ರಿ, ಜನಾಭಿಪ್ರಾಯದ ಮೂಲಕವಾಗಿ ನಾನು ಹೇಳಿದೆ, ಸಾರ್ವಜನಿಕ ಅಭಿಪ್ರಾಯವನ್ನ ಸಂಗ್ರಹಿಸಿಕೊಂಡು, ಯಾಕಂದ್ರೆ ಇವತ್ತಿನ ಮೋದಿಯವರ ಸರ್ಕಾರ ಆಗಿರ್ಬೋದು ಅಥವಾ ಮೋದಿಯವರ ಕೈ ಕೆಳಗಿರುವಂತ ಎಲ್ಲ ಮಂತ್ರಿಗಳಾಗಿರ್ಬೋದು ಅಥವಾ ಪ್ರತಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿರುವಂತಹ ಒಬ್ಬ MP ಜನರಿಂದ ಆಯ್ಕೆ ಆಗಿರ್ತಾರೆ. ಅದಕ್ಕೆ ಸರ್ಕಾರ ಯಾರಿಗಾಗಿದೆ? ಅದು ಜನರಿಗಾಗಿದೆ. ಅದಕ್ಕೆ ಇದು ನಮ್ಮ ಸರ್ಕಾರ ಎಂತಪ್ಪ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ, ಎಲ್ಲರಿಂದ ಎಲ್ಲರಿಗಾಗಿ, ಎಲ್ಲರಿಗೋಸ್ಕರ, ನನ್ನಿಂದ ನನಗಾಗಿ, ನನಗೋಸ್ಕರ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಇರುವಂತ ಸರ್ಕಾರವೇ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರುವಂತಹ ಭಾರತ ದೇಶ. ಆ ಭಾರತ ದೇಶದ ಒಬ್ಬ ಜನನಾಯಕ, ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳು ಇವತ್ತೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಜನರ ಆಸೆ ಆಕಾಂಕ್ಷೆಗಳನ್ನ, ಬೇಡಿಕೆಗಳನ್ನ, ಬಯಕೆಗಳನ್ನ, ಸಮಸ್ಯೆಗಳನ್ನ ಈಡೇರಿಸುವಂತ ವ್ಯವಸ್ಥೆಯನ್ನ ಮಾಡೋಗೋಸ್ಕರವಾಗಿ ಇವತ್ತೇನಪ್ಪಾ ಅಂದ್ರೆ ಒಂದು ಉತ್ತಮ ಆಡಳಿತ ನಡೆಸಲಿಕ್ಕೆ ಒಬ್ಬ ಉತ್ತಮ ನಾಯಕರನ್ನ ಆಯ್ಕೆ ಮಾಡಿ ಕಳಿಸಿದ್ದೇವೆ. ಇಸ್ ಎ ಗುಡ್ ಲೀಡರ್ ಮ್ಯಾನ್ ಆರ್ ಗುಡ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯನ್ ಕಂಟ್ರಿ. ಭಾರತದ ಪ್ರಜೆಗಳನ್ನ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಒಬ್ಬ ಉತ್ತಮ ನಾಯಕರನ್ನ ಆಯ್ಕೆ ಮಾಡಿ ಕಳಿಸುವಂತ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಡೀತಾ ಇದೆ. ಪ್ರತಿ 5 ವರ್ಷಕ್ಕೂ ನಡೆಯುವಂತ ಚುನಾವಣೆಯ ಮೂಲಕವಾಗಿ ಅದಕ್ಕೆ ಉತ್ತಮ ಆಡಳಿತ. ಅದಕ್ಕೆ ಇವತ್ತು ಮೋದಿ ಅವರು ಏನಪ್ಪಾ ಅಂದ್ರೆ 2014ರಿಂದ 2019ರವರೆಗೆ, 2019ರಿಂದ 2024ರವರೆಗೆ ಇವತ್ತೇನಪ್ಪಾ ಅಂದ್ರೆ ಮೋದಿ ಅವರ ಒಂದು ಅಧಿಕಾರ ಅವಧಿಯನ್ನ ನೋಡ್ತಾ ಇದ್ದಾವೆ. ಹಾಗಿರುವಂತ ಸಂದರ್ಭದಲ್ಲಿ ಇವರು ಉತ್ತಮ ಜನನಾಯಕರಾಗಿ ಬೇಟಿ ಬಚಾವೋ ಬೇಟಿ ಬಚಾವೋ, ಸ್ವದೇಶಿ ಆಂದೋಲನ, ಸ್ವಚ್ಛ ಭಾರತ ಯೋಜನೆ, ಮೇಕ್ ಇನ್ ಇಂಡಿಯಾ, GST, ಉಜ್ವಲ ಯೋಜನೆ, ರಾಷ್ಟ್ರೀಯ ಹೆದ್ದಾರಿಗಳ ಜೋಡಣೆ, ನದಿಗಳ ನೈರ್ಮಲೀಕರಣ, ನೋಡಿ ಎಷ್ಟೊಂದು ಸಾಕಷ್ಟು ಯೋಜನೆ ಜಾರಿಗೆ ತರೋದ್ರ ಮೂಲಕವಾಗಿ ಏನಪ್ಪಾ ಅಂದ್ರೆ ಪ್ರಜೆಗಳ ಆಸೆ ಆಕಾಂಕ್ಷೆ ಈಡೇರಿಸಲಿಕ್ಕೆ ಇವತ್ತು ಉತ್ತಮ ನಾಯಕ ತನ್ನ ಪಾತ್ರವನ್ನ ವಹಿಸ್ತಾ ಇದ್ದಾನೆ. 5ನೇದಾಗಿ ಇಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಗಳು ದಬ್ಬಾಳಿಕೆಯಿಂದ ವರ್ತಿಸಲಿಕ್ಕೆ ಸಾಧ್ಯ ಇಲ್ಲ, ಸರ್ವಾಧಿಕಾರತ್ವಕ್ಕೆ ಅವಕಾಶವಿಲ್ಲ, ನಿರಂಕುಶತ್ವಕ್ಕೆ ಅವಕಾಶವಿಲ್ಲ. ಎಂಥ ಒಂದು ಅಧಿಕಾರ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜಾಸತ್ತಾತ್ಮಕ ಅಧಿಕಾರವನ್ನು ಇಲ್ಲಿ ನಿರ್ವಹಿಸಬೇಕಾಗಿದೆ. ಜನಪರ ಕಾಳಜಿಯನ್ನ ವಹಿಸುವಂತ ಒಬ್ಬ ನಾಯಕ, ಪ್ರಜೆಗಳ ಹಿತವನ್ನ ಬಯಸುವಂತ ಒಬ್ಬ ನಾಯಕ, ದೇಶವನ್ನ ಸುಖಿ ರಾಜ್ಯವನ್ನ ನಿರ್ಮಾಣ ಮಾಡುವಂತ ಒಬ್ಬ ನಾಯಕ.
ಪ್ರಜೆಗಳನ್ನ ತನ್ನ ಮಕ್ಕಳಂತ ತಿಳ್ಕೊಂಡು ಅಧಿಕಾರವನ್ನು ನಡೆಸುವಂತ ಒಬ್ಬ ನಾಯಕನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಅಶೋಕ ತನ್ನ ಸಾಮ್ರಾಜ್ಯವನ್ನು ನಡೆಸಬೇಕಾದ್ರೆ ಪ್ರಜೆಗಳನ್ನ ತನ್ನ ಮಕ್ಕಳಂತ ತಿಳ್ಕೊಂಡೇನಪ್ಪ ಅಂದ್ರೆ ನಡೆಸಿರುವಂತ ವ್ಯವಸ್ಥೆ ಇತಿಹಾಸ ಎಲ್ಲ ನೋಡಿದ್ದೇವೆ. ಇಡೀ ರಾಜ್ಯದ ಅರಮನೆಯ ಬಾಗಿಲು ಯಾವಾಗಲೂ ಏನಪ್ಪ ಅಂದ್ರೆ ತೆರೆದಿರ್ತಾ ಇತ್ತು. ಕಾರಣ ಅಂದ್ರೆ ಎಲ್ಲ ಸೈನಿಕರು ತನ್ನ ಮಕ್ಕಳು ತಿಳ್ಕೊಂಡು ಅವರಿಗೆ ಬೇಕಾಗಿರುವಂತಹ ದವಸ ಧಾನ್ಯಗಳನ್ನ ರಾಜ್ಯನ ಅಪ್ಪಣೆ ಇಲ್ಲದೆ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಅಂತ ಒಬ್ಬ ಅರಸ ಮಾಡಿದ್ದ. ಆದ್ರೆ ಇವತ್ತಿನ ನಮ್ಮ ಸರ್ಕಾರದಲ್ಲಿ ಕೂಡ ಏನಪ್ಪಾ ಅಂದ್ರೆ ಪ್ರಧಾನಿಗಳು ಇವತ್ತು ಪ್ರಜೆಗಳ ಹಿತವನ್ನು ವಹಿಸಿಕೊಂಡು ಅವರಿಗೆ ಬೇಕಾಗಿರುವ ಸಮಸ್ಯೆಗಳ ಪರಿಹಾರ ಮಾಡುವಂತ ಕಾರ್ಯವನ್ನ ಹಲವಾರು ಯೋಜನೆಗಳ ಜಾರಿ ತರೋದ್ರ ಮೂಲಕವಾಗಿ ಏನಪ್ಪಾ ಅಂದ್ರೆ ದೇಶವನ್ನ ಆರ್ಥಿಕ ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ಇವತ್ತು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರುವಂತ ಈಗಾಗಲೇ ಏನಪ್ಪಾ ಅಂದ್ರೆ ದೇಶದ ಅಭಿವೃದ್ಧಿಗಾಗಿ ಅಷ್ಟೇ ಅಲ್ಲ, ದೇಶದ ರಕ್ಷಣೆಗಾಗಿ ಪಾಕಿಸ್ತಾನದ ಉಗ್ರರು ಪುಲ್ವಾಮಾ ಮತ್ತು ಬಾಲ್ಕೋಟ್ ದಾಳಿಗಳ ಒಂದು ಸಂದರ್ಭದಲ್ಲಿ ಅಂತ ಉಗ್ರಗಾಮಿಗಳನ್ನು ಸದೆಬೆಳೆದಿರುವಂತಹ ವ್ಯವಸ್ಥೆ ನವೆಂಬರ್ 26, 2008 ಆಗಿರುವಂತ ಮುಂಬೈ ತಾಜ್ ಮೇಲೆ ಆಗಿರುವಂತಹ ಬಾಂಬ್ ದಾಳಿಯನ್ನ ಕೂಡ ಮಾಡಿರುವಂತಹ ಅಜ್ಮಲ್ ಕಸಬ್ನನ್ನ ಗಲ್ಲಿಗೇರಿಸುವಂತಹ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡಿದೆ. ಹಲವಾರು ದೇಶಕ್ಕೆ ಗಣಾಂತರಕಾರಿ ಸಮಸ್ಯೆಗಳನ್ನ ಹೋಗಲಾಡಿಸಲಿಕ್ಕೆ ಒಬ್ಬ ನಾಯಕ ತನ್ನ ಒಂದು ಆಡಳಿತ ವ್ಯವಸ್ಥೆಯನ್ನು ಸರಿಯಾಗಿ ಸದೃಢಿಸಿಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಧಾನಮಂತ್ರಿ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ನಿಸ್ವಾರ್ಥ ಸೇವೆಯನ್ನು ನೀಡುವುದರ ಮೂಲಕವಾಗಿ ಪ್ರಜೆಗಳನ್ನು ತನ್ನ ಮಕ್ಕಳಂತ ತಿಳ್ಕೊಂಡು ದೇಶವನ್ನು ಸುಖಿ ದೇಶವನ್ನಾಗಿ ಮಾಡೋದ್ರ ಮೂಲಕವಾಗಿ ಸೇವೆ ಸಲ್ಲಿಸಬೇಕಾಗಿದೆ. ಹೊರತು ದಬ್ಬಾಳಿಕೆಯಿಂದ ಇಲ್ಲ. ಯಾಕೆ ಸರ್ವಾಧಿಕಾರತ್ವಕ್ಕೆ ಅವಕಾಶ ಇಲ್ಲ, ಇಲ್ಲಿ ನಿರಕ್ಷೆ ಅನ್ನೋದಕ್ಕೆ ಏನಪ್ಪ ಅವಕಾಶ ಇಲ್ಲ. ಅದರೊಂದಿಗೆ ಮಂತ್ರಿಗಳು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ರೀತಿ ಅಹಂಕಾರ, ದರ್ಪ, ಮೋಸ, ವಂಚನೆ, ಸಮಾಜಘಾತಕ ಚಟುವಟಿಕೆಗಳಿಗೆ ತೊಡಗಿಕೊಳ್ಳದೆ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕು ಅನ್ನೋದನ್ನ ಯಾವ ಹೇಳ್ತಾ ಇದೆ ಅಂದ್ರೆ ಸಮ್ಮಿಶ್ರ ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ಅಂತ ಒಂದು ವ್ಯವಸ್ಥಿತ ಸರ್ಕಾರ ಇರೋದರಿಂದ ಇವತ್ತೇನಪ್ಪಾ ಅಂದ್ರೆ ಅದಕ್ಕೆ ನಮ್ಮ ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಹೊಂದಿರುವಂತಹ ಸ್ವಚ್ಛ ಸುಂದರವಾಗಿರುವಂತಹ ನಾಡು ಭಾರತ ದೇಶ, ಎಲ್ಲ ಒಂದು ಸಹಾನುಭೂತಿಯನ್ನು ಹೊಂದಿರುವಂತಹ ರಾಷ್ಟ್ರ ಅಂತ ಇವತ್ತೇನಪ್ಪಾ ಅಂದ್ರೆ ಹಲವು ರಾಷ್ಟ್ರ ನಾಯಕರು ಅದನ್ನ ಬಿಂಬಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ಏನಪ್ಪಾ ಅಂದ್ರೆ ಸಮ್ಮಿಶ್ರ ಸರ್ಕಾರ ತನ್ನದೇ ಆಗಿರುವಂತಹ ಒಂದು ಕಾರ್ಯವನ್ನು ಇಲ್ಲಿ ನಿರ್ವಹಿಸ್ತಾ ಇರೋದು ಕೂಡ ಇಲ್ಲಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ನೆಕ್ಸ್ಟ್, ಸಮ್ಮಿಶ್ರ ಸರ್ಕಾರದ ದೋಷಗಳು. ಡಿಮೆರಿಟ್ಸ್, ಇದನ್ನು 5 ಮಾರ್ಕ್ಸ್ ಕೇಳ್ತಾರೆ. ಗುಣಗಳನ್ನು ಕೂಡ ಏನಪ್ಪಾ ಅಂದ್ರೆ 5 ಮಾರ್ಕ್ಸ್ ಕೇಳ್ತಾರೆ. ಡಿಮೆರಿಟ್ಸ್ ಅಲ್ಲಿ ಹೇಳ್ತಾ ಇದೆ, ಮೊದಲನೇದಾಗಿ ವಿವಿಧ ಪಕ್ಷದ ನಾಯಕರುಗಳು ಇರುವುದರಿಂದ ನೋಡ್ರಿ, ವಿವಿಧ ಪಕ್ಷದ ನಾಯಕರುಗಳಿರುವುದರಿಂದ ಇಲ್ಲಿ ಒಮ್ಮತದ ಅಭಿಪ್ರಾಯಕ್ಕೆ, ಒಮ್ಮತದ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಗುಣಗಳು ಅಂದ್ರೆ ಒಳ್ಳೆಯದು, ಅವಗುಣಗಳು ಅಂದ್ರೆ ಕೆಟ್ಟದ್ದು, ಕೆಟ್ಟ ಯೋಚನೆ ಹೇಳ್ತಾರೆ. ಡಿಮೆರಿಟ್ಸ್ ಒಂದಾಗಿ ಹೇಳ್ತಾ ಇದ್ದಾರೆ, ವಿವಿಧ ಪಕ್ಷದ ನಾಯಕರುಗಳು ಇರುವುದರಿಂದ ಒಮ್ಮತದ ನಿರ್ಧಾರಕ್ಕೆ ಬರಲು ಸಾಧ್ಯವಿಲ್ಲ. ಮೋದಿ ಅವರು ಯಾವುದೇ ಒಂದು ನಿರ್ಧಾರಗಳನ್ನ, ಯಾವುದೇ ದೇಶಕ್ಕೆ ಸಂಬಂಧಪಟ್ಟಂತ ಯೋಜನೆಗಳ ಜಾರಿ ತರಬೇಕಾದ್ರೆ ಏನಪ್ಪಾ ಅಂದ್ರೆ ಒಮ್ಮೆ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಿವಿಧ ಪಕ್ಷಗಳ ನಾಯಕರು ಇರ್ತಾರೆ. ಆ ವಿವಿಧ ಪಕ್ಷಗಳ ನಾಯಕರ ಒಂದು ಒಪ್ಪಿಗೆ ಮೇರೆಗೆ ಅವರ ತೀರ್ಮಾನಕ್ಕೆ ಬದ್ಧವಾಗಿ ಏನಪ್ಪಾ ಅಂದ್ರೆ ಯಾವುದೇ ಯೋಜನೆ ಜಾರಿ ತರಬೇಕಾದ್ರೆ ಅವರ ಸಲಹೆಯನ್ನ ಪಡ್ಕೊಳ್ಳೇಬೇಕಾಗಿದೆ. ಇಸ್ ಓನ್ ಡಿಸಿಷನ್ ಇಸ್ ನಾಟ್ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ದೆನ್ ಸೆಕೆಂಡ್ ಒನ್, ಮಿತ್ರ ಪಕ್ಷಗಳು ನಿರಂತರವಾಗಿ ಅಧಿಕಾರಕ್ಕಾಗಿ ಏನಪ್ಪಾ ಅಂದ್ರೆ ಹೋರಾಡುತ್ತಿರುತ್ತವೆ. ಮಿತ್ರ ಪಕ್ಷಗಳು ನಿರಂತರವಾಗಿ ಅಧಿಕಾರಕ್ಕಾಗಿ ಹೋರಾಟ ಮಾಡುತ್ತಿರುತ್ತವೆ. ಯಾವ ರೀ NDA ಪಕ್ಷದ ಮೈತ್ರಿಕೂಟಗಳು, UPA ಪಕ್ಷದ ಮೈತ್ರಿಕೂಟಗಳು ಇವೆಲ್ಲ ಏನಪ್ಪಾ ಅಂದ್ರೆ ಅಧಿಕಾರಕ್ಕಾಗಿ ಹವಣಿಸ್ತಾ ಇದ್ದಾವೆ. ಯಾವಾಗ ಮೋದಿಯವರ ಅಧಿಕಾರ ತೆಗೆದುಹಾಕೋಣ, ಹೌದಾ? ಯಾಕಂದ್ರೆ ಮಧ್ಯಂತರ ಚುನಾವಣೆ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆ ಆಗಿರುವಂತ ಸರ್ಕಾರ ತನ್ನ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸದೆ ಕಾರಣಾಂತರಗಳಿಂದಾಗಿ ಅಧಿಕಾರದ ಕೆಳಗಿಳಿದಾಗ ರಾಷ್ಟ್ರಪತಿಗಳು ಅವಾಗ ಏನ್ ಮಾಡ್ತಾರೆ ಅಂದ್ರೆ ಸುಗ್ರೀವಾಜ್ಞೆಯನ್ನು ಹೊರಡಿಸಪ್ಪ ಅಂದ್ರೆ ಮತ್ತೆ 6 ತಿಂಗಳ ಒಳಗಾಗಿ ಮತ್ತೆ ಚುನಾವಣೆ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಒಂದು ನೆಗೆಟಿವ್ ಥಿಂಕ್ ಏನಪ್ಪಾ ಅಂದ್ರೆ ವಿವಿಧ ರಾಜಕೀಯ ಪಕ್ಷಗಳಲ್ಲಿ ಆ ಒಬ್ಬ ನಾಯಕನನ್ನು ಅಧಿಕಾರದ ಕೆಳಗಿಳಿಸಿ ನಾನೇನು ಪ್ರಧಾನಿ ಆಗಬೇಕು ಅನ್ನುವಂತ ಒಂದು
ಕೆಟ್ಟ ದುರುದ್ದೇಶ ಹೊಂದಿರುವಂತಹ ವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಕಂಡು ಬರ್ತಾ ಇದೆ. ದೆನ್ ಥರ್ಡ್ ಒನ್, ಮಿತ್ರ ಪಕ್ಷಗಳು ಮತದಾರ ಯೋಜನೆಗಳನ್ನ ಈಡೇರಿಸುವಲ್ಲಿ ವಿಫಲವಾಗುವು. ನೋಡ್ರಿ, ಮಿತ್ರ ಪಕ್ಷಗಳು ಮತದಾರರ ಯೋಜನೆಗಳನ್ನ ಈಡೇರಿಸುವಲ್ಲಿ ವಿಫಲವಾಗುವು. ಯಾಕಂದ್ರೆ ಮಿತ್ರ ಪಕ್ಷಗಳು ಏನಪ್ಪ ಅಂದ್ರೆ ಹುದ್ದೆಗಾಗಿ, ಅಧಿಕಾರಕ್ಕಾಗಿ, ಕುರ್ಚಿಗಾಗಿ, ಸ್ವಾರ್ಥಕ್ಕಾಗಿ ಬಡದಾಡ್ತಾ ಇರ್ತಾರೆ ಹೊರತು ಪ್ರಜೆಗಳ ಸಮಸ್ಯೆಗಳನ್ನ ಆಲಿಸುವ ವ್ಯವಸ್ಥೆ ಏನಪ್ಪಾ ಅಂದ್ರೆ ಇಲ್ಲಿ ಕಂಡು ಬರಂಗಿಲ್ಲ. ಇಸ್ ಅ ನೆಗೆಟಿವ್ ಥಿಂಗ್. ಇಲ್ಲೇನಪ್ಪ ಅಂದ್ರೆ ಕೇವಲ ಕುರ್ಚಿಗಾಗಿ ಮಾತ್ರ, ಹಣಕ್ಕಾಗಿ, ಅವರ ಒಂದು ಸ್ವಾರ್ಥಕ್ಕಾಗಿ ಇಲ್ಲೇನಪ್ಪ ಅಂದ್ರೆ ಕಲ ಕೇಳಿತಾರೆ ಹೊರತು ಯಾವುದೇ ಒಂದು ಪ್ರಜೆಗಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಏನಂದ್ರೆ ಈ ಒಂದು ಮೂರನೆಯ ಡಿಮೆರಿಟ್ಸ್ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಾಲ್ಕನೇದಾಗಿ, ಯಾವುದೇ ಮಂತ್ರಿ ಆಡಳಿತದಲ್ಲಿರುವಾಗ ತಪ್ಪುಗಳಿಗೆ ಜವಾಬ್ದಾರಿ ಆಗುವುದಿಲ್ಲ. ನೋಡ್ರಿ, ಯಾವುದೇ ಮಂತ್ರಿ ಆಡಳಿತದಲ್ಲಿ ಆಗಿರುವಂತಹ ತಪ್ಪುಗಳಿಗೆ ತಾನು ಜವಾಬ್ದಾರಿ ಆಗಿರುವುದಿಲ್ಲ. ಆ ಜವಾಬ್ದಾರಿ ಯಾರ ಮೇಲೆ ಬೀಳ್ತದೆ? ಒಬ್ಬ ನಾಯಕನ ಮೇಲೆ. ಮಾಡಿರುವಂತ ತಪ್ಪು ತಂದೆ, ಆದ್ರೆ ಅದಕ್ಕೆ ಏನಪ್ಪ ಅಂದ್ರೆ ಯಾರನ್ನ ಬ್ಲೇಮ್ ಮಾಡೋದ್ರಿ? ಸರ್ಕಾರವನ್ನ ಬ್ಲೇಮ್ ಮಾಡೋದು. ಇವತ್ತಿನ ಕರ್ನಾಟಕ ಸರ್ಕಾರದಲ್ಲಿ ನಾವೆಲ್ಲ ನೋಡ್ತದೆ, ಅಪೋಸಿಷನ್ ಪಾರ್ಟಿಯವರು ಸರ್ಕಾರ ಗೋ ಹತ್ಯೆ ನಿಷೇಧ ಮಾಡುವಂತ ಕಾನೂನು ಜಾರಿಗೆ ತರ್ತಾ ಇದೆ. ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವಂತ ವ್ಯಕ್ತಿಗಳಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕಂತ ವಿಚಾರ ಮಾಡ್ತಾ ಇದೆ. ಕೃಷಿ ಬಸವಕ್ಕೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಇವೆಲ್ಲವುಗಳೇನಪ್ಪ ಅಪೋಸಿಷನ್ ಪಾರ್ಟಿಯವರು ಏನ್ರಿ ಇವತ್ತು ಅವುಗಳನ್ನ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ಏನ್ ಲಾಭ ಇದೆ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಅದಕ್ಕೇನಪ್ಪ ಅಂದ್ರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಡಳಿತದಲ್ಲಿರುವಂತಹ ತಪ್ಪುಗಳಿಗೆ ಯಾವುದೇ ಒಬ್ಬ ಮಂತ್ರಿ ಅಲ್ಲಿ ಜವಾಬ್ದಾರಿ ಆಗಿರುವುದಿಲ್ಲ. ಇಲ್ಲಿ ಯಾರ ಹೊಣೆಗಾರಿಕೆಯನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಪಕ್ಷದ ಹಾಗೂ ಸಮ್ಮಿಶ್ರ ಸರ್ಕಾರದ ನಾಯಕರಾಗಿರುವಂತಹ ಪ್ರಧಾನಮಂತ್ರಿಯನ್ನ ಮತ್ತು ರಾಜ್ಯದಲ್ಲಿ ಆ ಒಬ್ಬ ನಾಯಕನಾಗಿರುವಂತಹ ಮುಖ್ಯಮಂತ್ರಿಯನ್ನೇ ಇಲ್ಲಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಅವರನ್ನ ಇಲ್ಲಿ ಸಿಗಿಸುವಂತ ವ್ಯವಸ್ಥೆ ಇಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ಎಲ್ಲಾ ಜವಾಬ್ದಾರಿ ಯಾರಿಗೆ ಬಿಟ್ಟಿರಪ್ಪ ಅಂದ್ರೆ ಪ್ರಧಾನಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗೆ. ನಂತರ ಆಡಳಿತದ ಗೌಪ್ಯತೆಯನ್ನ ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ. ನೋಡ್ರಿ, ಆಡಳಿತದ ಗೌಪ್ಯತೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ವಿಷಯಗಳನ್ನ ಸಮ್ಮಿಶ್ರ ಸರ್ಕಾರದಲ್ಲಿರುವಂತ ಅಂದ್ರೆ ಮೈತ್ರಿಕೂಟದಲ್ಲಿರುವಂತಹ ಎಲ್ಲಾ ಪಕ್ಷದ ನಾಯಕರು ಕೂಡ್ಕೊಂಡು ಏನಪ್ಪಾ ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಾಗಿದೆ. ಯೋಜನೆಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರಬಹುದು ಅಥವಾ ದೇಶದ ಅಭಿವೃದ್ಧಿಗಾಗಿ ಸಂಬಂಧಪಟ್ಟಂತ ಸಮಸ್ಯೆಗಳಿರಬಹುದು, ಇವುಗಳನ್ನ ಗುಪ್ತವಾಗಿ ಅವುಗಳನ್ನ ಚರ್ಚೆ ಮಾಡಿ ಏನಪ್ಪಾ ಅಂದ್ರೆ ಅವುಗಳನ್ನ ಅಲ್ಲೇ ಬಗೆಹರಿಸಬೇಕು ಹೊರತು ಅದನ್ನ ಯಾವುದೇ ಪತ್ರಿಕೆ ಮೂಲಕವಾಗಿ, ಮಾಧ್ಯಮದ ಮೂಲಕವಾಗಿ ಅವುಗಳನ್ನ ಏನಪ್ಪಾ ಅಂದ್ರೆ ಬಿತ್ತರ ಮಾಡುವಾಗಿಲ್ಲ. ಒಂದ್ ವೇಳೆ ಬಿತ್ತರ ಮಾಡಿದ್ದೆ ಆದ್ರೆ ಆಗ ಸರ್ಕಾರದ ಒಬ್ಬ ನಾಯಕನ ಒಂದು ವರ್ಚಸ್ಸಿಗೆ ಧಕ್ಕೆ ಉಂಟು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಸರ್ಕಾರ ಕೂಡ ಬಿದ್ದೋಗುವಂತ ಸಾಧ್ಯತೆಗಳು ಇಲ್ಲಿ ಇರ್ತಾ ಇದ್ದಾವೆ. ಆದ್ದರಿಂದ ಯಾವುದೇ ಯೋಜನೆಗಳಿದ್ರೆ, ಯಾವುದೇ ಸಮಸ್ಯೆಗಳಿದ್ರೆ ಅವುಗಳನ್ನ ಗೌಪ್ಯವಾಗಿ ಸೀಕ್ರೆಟ್ ಆಗಿ ಏನಪ್ಪಾ ಅಂದ್ರೆ ದೇಶದ ಎಲ್ಲ ಪ್ರಜಾನಾಯಕರು ಕೂಡ್ಕೊಂಡು ಏನಪ್ಪಾ ಅಂದ್ರೆ ಅವುಗಳನ್ನ ಬಗೆಹರಿಸುವಂತ ವ್ಯವಸ್ಥೆ ಆಗ್ಬೇಕಾಗಿದೆ ಹೊರತು ಅವುಗಳನ್ನ ಪ್ರಚಾರ ಮಾಡುವಂತಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಮಿತ್ರ ಪಕ್ಷಗಳು ಮಿತಿ ಮೀರಿದ ಹಣವನ್ನ ಬಳಕೆ ಮಾಡುತ್ತವೆ. ನೋಡ್ರಿ, ಈ ವ್ಯವಸ್ಥೆಯಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಮಿತ್ರ ಪಕ್ಷಗಳು ಇರೋದ್ರಿಂದ ಮಿತಿ ಮೀರಿದ ಹಣದ ಬಳಕೆ. ಯಾಕಂದ್ರೆ ಒಬ್ಬ ಮಂತ್ರಿ ಇರೋದ್ರಿಂದ LPG ನಾಯಕರಾಗಿದ್ದ ರಾಮವಿಲಾಸ್ ಪಾಸ್ವಾನ್ ಇವರೊಬ್ಬ ಇತರ ಪಕ್ಷ ಸದಸ್ಯರಾಗಿದ್ದುಕೊಂಡು ಒಬ್ಬ ಮಂತ್ರಿಯಾಗಿ ತಮ್ಮ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ, ತಮ್ಮ ಖಾತೆಗೆ ಸಂಬಂಧಪಟ್ಟಂಗೆ ಬೇಕಾಗಿರುವಂತಹ ಅಮೌಂಟ್ ಅನ್ನು ತೆಗೆದುಕೊಂಡು ಅದರ ಅಭಿವೃದ್ಧಿಗಾಗಿ ಏನಪ್ಪಾ ಅಂದ್ರೆ ಇವತ್ತು ಶ್ರಮವಹಿಸಬೇಕಾಗಿದೆ. ಆದರೆ ಅದರಲ್ಲಿ ಉಳಿದಿರುವಂತಹ ಹಣವನ್ನ ಮತ್ತೆ ದೇಶಕ್ಕೆ ಅದನ್ನ ರಿಟರ್ನ್ ಮಾಡೋದ್ರ ಬರದಲ್ಲಿ ಇವತ್ತೇನಪ್ಪಾ ಅಂದ್ರೆ ರಾಜ್ಯದ ಮಂತ್ರಿಗಳು ಅವುಗಳನ್ನ ತಮ್ಮ ಒಂದು ಏನಪ್ಪಾ ಅಂದ್ರೆ ಖಾತೆಗೆ ಇಟ್ಕೊಂಡು ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಮಿತಿ ಮೀರಿದಂತ ಹಣವನ್ನ ಆಯಾ ಮಂತ್ರಿಗಳು ಇವತ್ತು ಬಳಕೆ ಮಾಡೋದು ಕೂಡ ಇಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಕಂಡು ಬರ್ತಾ ಇದೆ. ನಂತರ ಈ ವ್ಯವಸ್ಥೆ ಅಪವಿತ್ರ ಮೈತ್ರಿಗೆ ದಾರಿ ಮಾಡಿಕೊಡುತ್ತದೆ. ಈ ವ್ಯವಸ್ಥೆ ಏನಾಗ್ತದ್ರೆ ಆಗ ಒಬ್ಬ ಪ್ರಧಾನಿಯ ನಿರ್ಧಾರಗಳನ್ನ ಧಿಕ್ಕರಿಸಿದಾಗ, ಪ್ರಧಾನಿಯ ಮಾತುಗಳನ್ನ ಕೇಳದೇ ಇದ್ದಾಗ, ಒಬ್ಬ ನಾಯಕನು ಹೇಳಿರುವಂತಹ ಆದೇಶಗಳನ್ನು ಪಾಲಿಸದೇ ಇದ್ದಾಗ ಇಲ್ಲಿ ಏನಪ್ಪಾ ಅಂದ್ರೆ ಇದು ಅಪವಿತ್ರ ಮೈತ್ರಿಗೆ ಅಂದ್ರೆ ಫ್ರೆಂಡ್ಶಿಪ್ ಹೊಡೆದೋಗ್ತದೆ. ಅವಾಗ ಪಕ್ಷಗಳು ಏನಪ್ಪಾ ಅಂದ್ರೆ ಈ ಸಮ್ಮಿಶ್ರ ಸರ್ಕಾರದ ಪಕ್ಷದ ಹೊರಗಡೆ ಹೋಗ್ತವೆ. ಕೊನೆಗೆ ಏನಾಗ್ತಪ್ಪ ಅಂದ್ರೆ ಆಡಳಿತ ಪಕ್ಷ ಅಧಿಕಾರದ ಕೆಳಗೆ ಇಳ್ಳೇಬೇಕಾಗ್ತದೆ. ಯಾಕಂದ್ರೆ ನೀಚ ಬಹುಮತ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ. ಆದ್ದರಿಂದ ಸಮ್ಮಿಶ್ರ ಸರ್ಕಾರ ಏನಾಗ್ತಾ ಇದೆ ಅಂದ್ರೆ ಅಪವಿತ್ರ ಮೈತ್ರಿಗೆ ದಾರಿ ಮಾಡಿ ಕೊಡುತ್ತದೆ. ನಂತರ ಅಂತಾರಾಷ್ಟ್ರೀಯ ಸೇವೆಗಳನ್ನ ರಚಿಸಲು ಸಾಧ್ಯವಿಲ್ಲ. ನೋಡ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಸೇವೆಗಳನ್ನು ಕೂಡ ಏನಪ್ಪಾ ಅಂದ್ರೆ ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಫಸ್ಟ್ ಏನಪ್ಪಾ ಅಂದ್ರೆ ಅತಿ ಹೆಚ್ಚಿನ ಒಂದು ಹಣದ ಖರ್ಚಾಗ್ತಾ ಇದೆ. ಯಾವುದೇ ಪಕ್ಷದ ನಾಯಕರು ಇದಕ್ಕೆ ಬೆಂಬಲ ಕೊಡಂಗಿಲ್ಲ. ಯಾಕಂದ್ರೆ ಇಲ್ಲಿ ಒಮ್ಮತ ನಿರ್ಧಾರಕ್ಕೆ ಅವಕಾಶ ಮಾಡಿಕೊಡಲ್ಲ. ಏನಾದರೂ ಕೇಳಿದ್ದೆ ಆದ್ರೆ ಅವುಗಳನ್ನ ಪದೇ ಏನಪ್ಪಾ ಅಂದ್ರೆ ಸಮಸ್ಯೆಗೆ ಕಾರಣ ಆಗ್ತಾ ಇದ್ರೆ ವಿರೋಧ ಪಕ್ಷದ ನಾಯಕರು. ಹಾಗಿರೋದ್ರಿಂದ ಇಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಕಾರ್ಯಗಳನ್ನ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಸಮಸ್ಯೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಯೋಜನೆ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಯಾವ್ದು ಹೇಳ್ತಾ ಇದೆ ಅಂದರೆ ಈ ಒಂದು ಸಮ್ಮಿಶ್ರ ಸರ್ಕಾರದ ಗುಣಗಳು ಮತ್ತು ಲಕ್ಷಣಗಳನ್ನ 5 ಮಾರ್ಕ್ಸ್ಗೆ ಕೇಳ್ತಾರೆ. ಇವುಗಳನ್ನು ಕೂಡ ನೀವು ಅಧ್ಯಯನ ಮಾಡಲೇಬೇಕಾಗಿದೆ. ಇವಿಷ್ಟು ಅಂತಾರಾಷ್ಟ್ರೀಯ ಈ ಒಂದು ಸಮ್ಮಿಶ್ರ ಸರ್ಕಾರದ ಗುಣಗಳು ಮತ್ತು ದೋಷಗಳನ್ನು ನಾವು ನೋಡ್ತಾ ಇದ್ದೇವೆ. ಉಳಿದ ಮತ್ತೆ ನಾಳೆ ನೋಡೋಣ. ಓಕೆ, ಥ್ಯಾಂಕ್ ಯು.